ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಬ್ಲಾತಿ ಒಡೆಯ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿರಿ ನಾವೆಲ್ಲ ಹೊಡಿದೇವಂತ ನೀವು ನೋಡಿರಿ ಮುಂದೆ ನಾವು ತೋರಿಸ್ತೀನಿ. ಈಗ ನಾವು ಅದೇವು ನೋಡಿರಿ ಅಂಕ್ಲಿಗೆ ಬಸ್ ಸ್ಟ್ಯಾಂಡ್ದಾಗ. ಭಾಳ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ, ಇವತ್ತು ಮಾಡತ್ತೀನಿ. ಫೈನಲಿ ಬಂದ ರೀಚ್ ಆದ ನೋಡಿರಿ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಗುಡ್ಡಾಪುರ. ಇದು ನೋಡಿರಿ ನಮ್ಮ ಕರ್ನಾಟಕ ಬಿಟ್ಟ ಮುಂದೆ 30 ಕಿಲೋಮೀಟ್ರ್ ದೂರದಲ್ಲಿರೋ ಮಹಾರಾಷ್ಟ್ರದಾಗ ಐತ್ರಿ ಗುಡ್ಡಾಪುರ ದೇವಸ್ಥಾನ. ಭಾಳ ದಿನ ಆಯಿತು ಬರ್ಬೇಕಂತ ಅಂದ್ಕೊಂಡಿದ್ದು ರೀ. ಫೈನಲಿ ಇವತ್ತು ಬಂದು ನೋಡಿರಿ ಗುಡ್ಡಾಪುರಕ್ಕೆ. ಫಸ್ಟ್ ನೀವು ಎಂಟ್ರ್ ಆಗ್ತೀವಿ, ಇಲ್ಲಿ ಕಾಣಿಸತ್ತೆ ನೋಡಿರಿ ಒಂದು ಬಸವಣ್ಣದ ಒಂದು ಮೂರ್ತಿ ಐತಿ. ಆಮೇಲೆ ಈ ಸೈಡ್ ಕೂಡ ಶಿಖರ ಐತ್ರಿ, ಆ ಸೈಡ್ ಕೂಡ ಶಿಖರದ ಕಾಣ್ತೈತಿ ನಿಮ್ಗೆ. ಬರೀ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಳಗೆ. ಇಲ್ಲಿ ನೋಡ್ರಿ ಈ ಸೈಡ್ ಕೂಡ ಹೊರಗೆ ಹೋಗೋಕೆ ದಾರಿ ಐತಿ. ಮತ್ತು ಇಲ್ಲಿ ಯಾಕೆ ಹಿಂಗೆ ನಂಬರ್ ಹಚ್ಚಿದಾರ ಅಂತಂದ್ರೆ ರೀ ನೋಡಿರಿ, ಇವ್ರ 100 ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸಿ ವಿಶೇಷ ದರ್ಶನ ಒಳಗೆ ಬಿಡ್ತಾರೆ ರೀ ಗರ್ಭಗುಡಿ ಒಳಗೆ. ಆ ದರ್ಶನಕ್ಕೆ ಇವ್ರ ನಂಬರ್ ಹಚ್ಚಿದಾರು. ನಾವು ಸಹ 100 ರೂಪಾಯಿ ಟಿಕೆಟ್ ತಗೊಂಡು ದರ್ಶನಕ್ಕೆ ನಂಬರ್ ಹಚ್ಚಿದ್ವಿ ರೀ. ಭಾಳ ಬಿಸಿಲಿತ್ತು, ನಾವು ಬರೋವಾಗ 1 ಗಂಟೆ ಆಗಿತ್ತು. ಮತ್ತು ಇಲ್ಲಿ ಭಾಳ ಬಿಸಿಲಿತ್ತು ರೀ. ಇಲ್ಲಿ ಶ್ರೀ ದಾನಮ್ಮ ದೇವಿ ಇದ್ರಿ 3 ಥರ ಅವತಾರ ಒಳಗೆ ಪೂಜೆ ಮಾಡ್ತಾರೆ. ಈಗ ನಾವು ಬಂದಿದ್ದು 1 ಗಂಟೆ ಆಯಿತು, ಅದಕ್ಕೆ ಇಲ್ಲಿ ಮಧ್ಯಾಹ್ನ ಪೂಜೆ ಇತ್ತು ರೀ. ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಗೆ ದರ್ಶನಕ್ಕೆ ಒಳಗೆ ಬಿಟ್ರಿ. ಇಲ್ಲಿ ಬೆಳಗ್ಗೆ ಬಾಲ್ಯ ಮತ್ತು ಮಧ್ಯಾಹ್ನ ಯೌವನ ಮತ್ತು ಸಾಯಂಕಾಲ ವೃದ್ಧ ಈ ಅವಸ್ಥೆ ಒಳಗೆ ಪೂಜೆ ಮಾಡ್ತಾರೆ ರೀ ದಾನಮ್ಮ ದೇವಿದ. ಈಗ ಮಧ್ಯಾಹ್ನ ಯೌವನ ಅವಸ್ಥೆದ ಪೂಜೆ ಮಾಡಿದರು. ಆಮೇಲೆ ನಮ್ಗೆ ದರ್ಶನಕ್ಕೆ ಬಿಟ್ರಿ ಒಳಗೆ. ಇಲ್ಲಿ ಎಲ್ಲೆಲ್ಲಿಂದ ಬರ್ತೈತ್ರಿ ಶ್ರೀ ದಾನಮ್ಮ ದೇವಿ ದರ್ಶನ ಮಾಡ್ಕೊಳಕ್ಕೆ. ಇದು ನೋಡ್ರಿ ಮಧ್ಯಾಹ್ನದ ಪೂಜೆ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಹೊಂಟಿದ್ದು ರೀ. ಅಷ್ಟಾಗ ನಮ್ಮ ಅಕ್ಕಗಳ ಬಾಗೇವಾಡಿಯಿಂದ ಅವರು ಸಹ ನಾವು ಈ ಕಡೆಯಿಂದ ನಮ್ಮ ಊರಿಂದ ಬಂದಿದ್ದು ರೀ. ಅವರು ಸಹ ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ರಿ. ಅವ್ರಿಗೆಲ್ಲ ಭೇಟಿಯಾಗಿ ಅವ್ರ ಜೊತೆ 1-2 ಫೋಟೋ ತಗೊಂಡು ಆಮೇಲೆ ಅವ್ರ ಜೊತೆ ನಾವು ಮುಂದೆ ಇದಕ್ಕೆ ಹೋದ್ವಿ ರೀ ಊಟಕ್ಕೆ. ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಇರ್ತೈತಿ ದಾನಮ್ಮ ದೇವಿ ಗುಡ್ಡಾಪುರಕ್ಕೆ. ನೀವು ಯಾವಾಗಾರ ಬರ್ಬೇಕಂತ ಅಂದ್ಕೊಂಡ್ರೆ ಇಲ್ಲಿ ಊಟದ ವ್ಯವಸ್ಥೆ ಇರ್ತೈತಿ ರೀ. ಇಲ್ಲೆಲ್ಲರೂ ಇಲ್ಲಿ ಭಾಳ ಜನ ಬರ್ತಾರೆ ನೋಡ್ರಿ. ಅಷ್ಟು ಜನ ಅದಾರು. ಇಲ್ಲಿಂದ ಊರಿಂದ ಬಂದ ಹರಕೆ ಎಲ್ಲ ಹೊತ್ತ ದಾನಮ್ಮ ದೇವಿ ಬರ್ತಾರೆ. ಈಗ ನಾವು ಅಲ್ಲಿ ಅವ್ರದ್ದು ಒಂದು ಬಸ್ ಇರುತ್ತೆ, ಆ ಬಸ್ನ ಫ್ರೀಯಾಗಿ ತಂದು ಇಲ್ಲಿ ಅನ್ನದಾಸೋಹ ಕಡೆ ತಂದು ಬಿಡ್ತಾರೆ ರೀ. ಅದು ದೇವ್ರ ಗುಡಿಯಿಂದ ಅರ್ಧ ಕಿಲೋಮೀಟ್ರ್ ದೂರ ಐತಿ ಅನ್ನದಾಸೋಹಕ್ಕೆ. ಕಾಲ್ನಡಿಗೆಲ್ಲೂ ಬರ್ಬೋದು ರೀ. ಇಲ್ಲ ಅಂತಂದರೆ ಬಿಸಿಲೆಲ್ಲ ಭಾಳ ಆಗ್ತೈತಿ ನೋಡ್ರಿ, ಅದಕ್ಕೆ ಬಸ್ ವ್ಯವಸ್ಥೆ ಮಾಡಿದಾರು. ಹಾಗಾಗಿ ಬಸ್ನಿಂದ ಕೂಡ ಬರ್ಬೋದು. ನಾವೆಲ್ಲರೂ ಬಸ್ನಿಂದ ಬಂದು ನೋಡ್ರಿ ಈ ಒಳಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಡೈಲಿ ಊಟಕ್ಕೆ ಇರ್ತೈತಿ ರೀ, ಮಹಾಪ್ರಸಾದ ವ್ಯವಸ್ಥೆ ಐತಿ. ನಾ ಇಲ್ಲಿ ನಮ್ಮ ಅಕ್ಕನ ಮ್ಯಾರೇಜ್ ಆದಮೇಲೆ 15 ವರ್ಷ ಆಯ್ತು ರೀ ಬಂದಿರಲಿಲ್ಲ. ಮತ್ತೊಮ್ಮೆ ಶ್ರೀ ದಾನಮ್ಮ ದೇವಿ ದರ್ಶನ ಆಯಿತು ಬಂದು. ಹಾಗೆ ಮಹಾಪ್ರಸಾದನ ತಗೊಂಡು ರೀ. ಮಹಾಪ್ರಸಾದ ಎಲ್ಲ ತೊಗೊಂಡು ಬಂದು ರೀ. ಆಮೇಲೆ ಇಲ್ಲಿ ಹೊರಗೆ ಬಂದು ಜನರಿಗೆ ಎಲ್ಲರಿಗೂ ಕುತ್ಕೊಳಕ್ಕಂತ ಗಾರ್ಡನ್ ಎಲ್ಲ ವ್ಯವಸ್ಥೆ ಮಾಡಿದಾರು. ಚಂದ ಐತ್ರಿ, ನೆರಳೆಲ್ಲ ಅದಾವು, ಗಿಡ ಎಲ್ಲ ಐತಿ. ಮತ್ತು ನಾವು ಕೂಡ ಅಲ್ಲಿ ವಿಡಿಯೋ ಮತ್ತು ಫೋಟೋಗಳನ್ನ ತಗೊಳತ್ತಿದ್ದು ನೋಡಿರಿ ಯಾವ ರೀತಿ ಐತಿ ವ್ಯವಸ್ಥೆ. ಮೊದಲು ಹಿಂಗೆ ಇದ್ದಿರಲಿಲ್ಲ, ನಾ ಬಂದಾಗ ಅಲ್ಲೇ ಗುಡಿ ಒಳಗೆ ಊಟ ಐತ್ರಿ. ಈಗ ಊಟಕ್ಕಂತೇಳಿ ಸಪ್ರೇಟಾಗಿ ಮಹಾಪ್ರಸಾದಕ್ಕೆ ಈ ಸೈಡ ಮತ್ತು ಮುಂದೆ ಮಾಡಿದಾರು. ನೀವು ಕೂಡ ಬಂದು ಶ್ರೀ ದಾನಮ್ಮ ದೇವಿ ದರ್ಶನ ಮಾಡಿಕೊಡ್ರಿ. ಭಾಳ ಚಂದ ಐತ್ರಿ ಇದು ಟೆಂಪಲ್ಲ. ಮತ್ತು ನೀವು ಏನಾದರೂ ಬೇಡ್ಕೊಂಡು ಇಲ್ಲಿ ಬಂದು ಕಂಕಣ ಕಟ್ಟಿ ಹೋದ್ರಿ ಅಂತಂದ್ರೆ ಆ ಆಸೆವೆಲ್ಲ ಈಡೇರ್ತಾವೆ ರೀ. ಮದುವೆ ಆಗುಲ್ದಾರ ಹಾಗೆ ಮತ್ತು ಮಕ್ಕಳೆಲ್ಲ ಆಗುಲ್ದಾರ ಸಹ ಇಲ್ಲಿ ಬಂದು ಕಂಕಣ ಕಟ್ಟಿ ಹೋದ್ರಿಂದ ನಿಮ್ಮ ಆಸೆ ಎಲ್ಲ ಈಡೇರ್ತಾವೆ ಅಂತ ಐತ್ರಿ. ಈ ದೇವರ ಭಾಳ ಶಕ್ತಿ ಐತಿ. ಅದಕ್ಕೆ ಎಲ್ಲಿಂದ ಬಂದು ದೇವ್ರದ್ದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ನೋಡಿರಿ ದಾನಮ್ಮಂದ. ಇವತ್ತಿನ ವಿಡಿಯೋ ಆಗಿರ್ತೈತ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಟಾಟಾ, ಬಾಯ್.